ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ. ಶಿಕ್ಷಕರ ನೇಮಕಾತಿ ಇನ್ನೇನು ಅಪ್ಲಿಕೇಶನ್ ಶುರು ಆಗ್ತಾ ಇದೆ. ಈ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೊಳ್ಳಿ, ಸಿದ್ಧಪಡಿಸ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಯಾಕೆ ಅಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ನಿಮಗೆ ಟೈಮ್ ಇದೆ, ಆದಷ್ಟು ಬೇಗನೆ ಅಪ್ಲಿಕೇಶನ್ ಸೆಂಡ್ ಆಗುತ್ತೆ. ಅದಕ್ಕೋಸ್ಕರ ಕಡ್ಡಾಯ ಮೇನ್ ಥಿಂಗ್ ಆಧಾರ್ ಕಾರ್ಡ್ ಅಥವಾ ನಮ್ಮ ಗುರುತಿನ ಚೀಟಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ಕಡೆ ಕೆಳಗೆ ಹೇಳ್ತಾರೆ. ಬಿಕಾಸ್ ನಿಮ್ಮದು ವೆರಿಫಿಕೇಶನ್ ಮೇನ್ ವೆರಿಫಿಕೇಶನ್ಗೆ ಕಾರಣ ನಿಮಗೆ ಆಧಾರ್ ಕಾರ್ಡ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಗೊತ್ತಿರೋ ಕೆ ಅವರು ಈಗ ಹೊಸದಾಗಿ ಫೇಸ್ ಸ್ಕ್ಯಾನ್ ಕೂಡ ಮಾಡ್ತಾ ಇದ್ದಾರೆ, ಸ್ಕ್ಯಾಮ್ ತಡೆಗೋಸ್ಕರ. ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಇನ್ನು ಎಸ್ ಎಲ್ ಸಿ ಅಂಕಪಟ್ಟಿ, ಎಲ್ಲ ಎಸ್ ಎಲ್ ಸಿ ಅಂಕಪಟ್ಟಿ ಎಲ್ಲಾದರೂ ಮ್ಯಾಂಡೇಟರಿ. ನಿಮ್ಮ ಜನ್ಮ ದಿನಾಂಕ ವೆರಿಫೈ ಆಗುತ್ತೆ ಎಸ್ ಎಲ್ ಸಿ ಅಂಕಪಟ್ಟಿ ಅಂತ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಪಿ ಯು ಸಿ ಇರೋರಿಗೆ ಪಿ ಯು ಸಿ ಅಂಕಪಟ್ಟಿನ ಕೇಳ್ತಾರೆ. ಇನ್ನು ಡಿಗ್ರಿ ಇರೋರಿಗೆ ಡಿಗ್ರಿ ಅಂಕಪಟ್ಟಿ ಮತ್ತು ಪ್ರಮಾಣ ಪತ್ರ ಕೂಡ ಕೇಳ್ತಾರೆ. ಇನ್ನು ಬಿ ಡಿಡ್ ಅವರಿಗೆ ಸಂಬಂಧಪಟ್ಟ ಶಿಕ್ಷಣ ನಿಮ್ಮದು ಏನಿದೆ ಕ್ವಾಲಿಫಿಕೇಶನ್ ಅದರದ್ದು ಕಡ್ಡಾಯವಾಗಿ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಇನ್ನು ಟಿ ಇ ಟಿದು ಅಪ್ಲಿಕೇಬಲ್ ಆಗೋರಿಗೆ ಟಿ ಟಿ ಅಥವಾ ಕಾರ್ ಟಿ ಟಿ, ಸಿ ಟಿ ಟಿ ಏನು ಸೆಂಟ್ರಲ್ ಟಿ ಟಿ ಏನಿದೆ ಎಲ್ಲದು ಕೂಡ ಕಡ್ಡಾಯವಾಗಿ ಸರ್ಟಿಫಿಕೇಟ್ ಕೂಡ ಮಾಡಾಗುತ್ತೆ. ಜಾತಿ ಪ್ರಮಾಣ ಪತ್ರ ಮೇನ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ಕಮ್ ಮತ್ತು ಕ್ಯಾಸ್ಟ್ ಎರಡು ಕೂಡ ಕೇಳ್ತಾರೆ ನಿಮ್ಗೆ ಅಪ್ಲಿಕೇಬಲ್ ಆಗೋರಿಗೆ. ಅಲ್ಲಿ ನಿಮಗೆ 5 ಇಯರ್ ವ್ಯಾಲಿಡಿಟಿ ಕೂಡ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ನಿಮ್ದು ಆಗಿಲ್ಲ ಅಂದ್ರೆ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಅಪ್ಲಿಕೇಶನ್ ಸಂದರ್ಭದಲ್ಲಿ ನೀವೇನಾದ್ರು ಇನ್ಕಮ್ ಕ್ಯಾಸ್ಟ್ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ನಿಮ್ದು ಸೀದಾ ಹೋಗ್ಬಿಟ್ಟು ಜಿ ಎಮ್ಗೆ ಹೋಗ್ಬಿಟ್ಟು ಜನರಲ್ ಮೆರಿಟ್ಗೆ ಹೋಗ್ಬಿಡುತ್ತೆ. ಜನರಲ್ ಮೆರಿಟ್ ಕೂಡ ನಿಮಗೆ ರಿಸರ್ವೇಷನ್ ಸಿಗೋದಿಲ್ಲ, ಕಾಂಪಿಟೇಷನ್ ಜಾಸ್ತಿ ಕೂಡ ಇರುತ್ತೆ. ನಿಮ್ಮ ಕ್ಯಾಟಗರಿ ಸೀಟ್ಗಳಿಗೆ ನೀವು ಎಲಿಜಿಬಲ್ ಆಗೋದಿಲ್ಲ. ಅದಕ್ಕೋಸ್ಕರ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನೋಡ್ಕೊಳ್ಳಿ. 5 ಇಯರ್ ವ್ಯಾಲಿಡಿಟಿ ಕೂಡ ಇರುತ್ತೆ. ಇನ್ ಕೇಸ್ ಆಗಿಲ್ಲ ಅಂದ್ರೆ ಎಕ್ಸ್ಟೆನ್ಷನ್ ಕೂಡ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಕಲ್ಯಾಣ ಕರ್ನಾಟಕದವರಿಗೆ 371 ಜೆ ಏನಿದೆ ನಿಮಗೆ ರಿಸರ್ವೇಷನ್ಸ್ ಕೂಡ ಇದೆ. ಬಿಗ್ ಅಪ್ಡೇಟ್. ಅವರಿಗೆ ಕಡ್ಡಾಯವಾಗಿ ಕಲ್ಯಾಣ ಕರ್ನಾಟಕ ಪ್ರಮಾಣ ಪತ್ರ ಇರಬೇಕಾಗುತ್ತೆ, ಅದು ಮೇನ್ ಅಪ್ಲಿಕೇಬಲ್ ಆಗುತ್ತೆ. ಇನ್ನು ಗ್ರಾಮೀಣ ಅಭ್ಯರ್ಥಿ ಇದ್ರೆ ರೂರಲ್ ಸರ್ಟಿಫಿಕೇಟ್, ಕನ್ನಡ ಮಾಧ್ಯಮ ಇದ್ರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್, ಅಂಗವಿಕಲರು ಅಂಗವಿಕಲ ಸರ್ಟಿಫಿಕೇಟ್, ಮತ್ತೆ ವಾಸಸ್ಥಳ ಪ್ರಮಾಣ ಪತ್ರ, ಅಧ್ಯಯನ ಪ್ರಮಾಣ ಪತ್ರ ಕೇಳಿದವರಿಗೆ ಅವರು, ಮತ್ತೆ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು, ನಿಮ್ಮ ಸಿಗ್ನೇಚರ್ ಆಗಿರ್ಬೋದು, ನಿಮ್ಮ ಮೊಬೈಲ್ ನಂಬರ್ ಮತ್ತು ನಿಮ್ಮ ಇಮೇಲ್ ಐ ಡಿ ಎಲ್ಲ ಮಾಹಿತಿಗಳನ್ನ ಪಡ್ಕೊಳ್ತಾರೆ. ಪ್ಲಸ್ ನಿಮಗೆ ಪ್ರಾಬಬಲಿ ನಿಮಗೆ ಕ್ವಾಲಿಫಿಕೇಶನ್ಸ್ ನಿಮ್ದು ಎಷ್ಟಿದೆ, ಲೈಕ್ ನಿಮ್ದು ಯಾವುದಕ್ಕೆ ನಿಮ್ಗೆ ಕನ್ಸಿಡರ್ ಕೂಡ ಮಾಡ್ತಾರೆ ಅದರದ್ದು ಪರ್ಸೆಂಟೇಜ್ ಕೂಡ ಕೇಳ್ಬೋದು. ಅದನ್ನು ನಿಮಗೆ ಕ್ಲಾರಿಟಿ ಕಾರ್ಡ್ ಇಲ್ಲಿ ತಂದೆ ತಾಯಿ ಹೆಸರು ಜನ್ಮ ದಿನಾಂಕ ಎಲ್ಲ ದಾಖಲೆಗಳಲ್ಲಿ ಒಂದೇ ರೀತಿ ಇದೆಯೋ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ, ಅದು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಟೈಮ್ ನಿಮಗೆ ಸಮಸ್ಯೆ ಕೂಡ ಆಗಬಾರ್ದು. ಈ ಎಲ್ಲ ಮೂಲ ದಾಖಲೆಗಳು ಕೂಡ ಬೇಕು. ಇನ್ನು ಹೆಚ್ಚುವರಿ ದಾಖಲೆಗಳನ್ನು ಕೇಳ್ಬೋದು, ಎಲ್ಲ ಕೂಡ ತಯಾರಿ ನೋಡ್ಕೊಳ್ಳಿ. ಇಷ್ಟೊಂದು ಈ ದಾಖಲೆಗಳು ಇದ್ರೆ ನಿಮಗೆ ಆರಾಮಾಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು, ಸಮಸ್ಯೆ ಆಗೋದಿಲ್ಲ. ನೋಡ್ಕೊಳ್ಳಿ. ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಎಲ್ಲ ನೋಡ್ಕೊಳ್ಳಿ. ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಿಮ್ಮ ನೇಮ್ ಮಿಸ್ ಮ್ಯಾಚ್ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಹೆಸರು ಮಿಸ್ ಮ್ಯಾಚ್ ಆಗಿರೋದು, ಬೇರೆ ಡಾಕ್ಯುಮೆಂಟ್ ಅಲ್ಲಿ ಬೇರೆ ರೀತಿ ಇರೋದು ಎಲ್ಲರಿಗೂ ಕೂಡ ಸಮಸ್ಯೆ ಕೂಡ ಆಗಿತ್ತು, ಅದು ಆಗಬಾರದು. ಅದನ್ನ ನೋಡ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.